ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಡೇಟ್ ಟುಗೆ ಬೆಂಗಳೂರು ಟು ಗೋವಾ. ಬೆಳಗ್ಗೆ ಎಲ್ಲ ನೀಟಾಗಿ ರೆಡಿಯಾಗಿ ದರ್ಶನ ಮಾಡೋಣ ಅಂತ ಎಂದು ರೆಡಿ ಆಗಿಬಿಟ್ಟು ದೇವಸ್ಥಾನ ಕಡೆಗೆ ಹೋಗೋಣ. ನಡೀರಿ. ನೋಡಿ, ಇದೆ ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವರ ಕ್ಷೇತ್ರ ಗೋಕರ್ಣ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ನಾನು ಸಿಂಪಲಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೋಡಿ ಹಿಂಗಿದೆ ಒಳಗಡೆ. ನಮ್ಮಮ್ಮ ನೋಡಿ ಹೋಗ್ತಾ ಇದ್ದಾರೆ ಕಳಸ ನೋಡೋದಕ್ಕೆ. ಅದು ಚೆನ್ನಾಗಿದೆ ಎಲ್ಲ, ಹಳೆ ಕಾಲದ ತುಳಸಿ ಕಟ್ಟೆ ಎಲ್ಲ ನೋಡಿ, ಕಳಸ. ಅದನ್ನು ತೋರಿಸೋದಕ್ಕೆ ಇಲ್ಲಿ ತನಕ ಕರ್ಕೊಂಬಂದಿದ್ದವ್ರು ನಮ್ಮಮ್ಮ. ನೀವು ಕೈ ಮುಟ್ಕೊಂಬಿಡಿ ಹಂಗೆ. ಅದಾದಮೇಲೆ ನಾನು ಹೋಗಿದ್ದೆ ಸೀದಾ ಗೋಕರ್ಣ ಬೀಚ್ಗೆ. ನೋಡಿ ಗೋಕರ್ಣ ಬೀಚ್ ಹೇಗಿದೆ ಅಂತ. ಹಾಯ್ ಗೈಸ್, ಏನಂದರೆ ಗೋಕರ್ಣ ಬೀಚಿಂದ ಓಮ್ ಬೀಚ್ ಅಂತ ಬರೀ 7-8 ಕಿಲೋಮೀಟ್ರ್ ಏನೋ ಇದೆ ಅಲ್ಲಿಂದ. 7-8 ಕಿಲೋಮೀಟ್ರ್ ಇದೆ. ನಡೀರಿ ಅಲ್ಲಿಗೆ ಹೋಗೋಣ. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಮ್ ಶೇಪಲ್ಲಿದೆ ಆ್ಯಕ್ಚುಲಿ ಇದು ಬೀಚ್. ನೋಡಿ, ಇದೆ ಓಮ್ ಬೀಚ್ ಹತ್ರ ಬಂದಿದ್ದೀನಿ. ಹೇಗಿದೆ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ನೋಡೋಕೆ ತುಂಬ ಸಖತ್ತಾಗಿದೆ ಆ್ಯಕ್ಚುಲಿ. ಇದು ಬೆಳಗ್ಗೆ ನೋಡೋದಕ್ಕೆ ಮಾತ್ರ. ನೋಡಿ ಓಮ್ ಶೇಪಲ್ಲಿದೆ ಅದು ಆ್ಯಕ್ಚುಲಿ. ನಿಜ ಹೇಳಬೇಕು ಅಂದರೆ ಬೆಳಗ್ಗೆ ಟೈಮಲ್ಲಿ ಇದನ್ನು ನೋಡೋದೇ ಸ್ವರ್ಗ ಅಂತಲೇ ಅನ್ಬೋದು ಮಾತ್ರ. ಅಷ್ಟು ಸಖತ್ತಾಗಿ ಕಾಣಿಸುತ್ತೆ ಓಮ್ ಬೀಚ್. ಅಲ್ಲೆಲ್ಲ ಮುಗಿಸ್ಕೊಬಂದು ರೆಡಿಯಾಗಿ ಫೋನ್ ನೋಡ್ಬೇಕಾದ್ರೆ ನಮ್ಮಮ್ಮ ವೀಡಿಯೋ ಮಾಡಿದ್ದಾರೆ ಹಂಗೆ. ಎಲ್ಲ ರೆಡಿಯಾಗಿ ಓಡೋಣ. ನಡೀರಿ ಈಗ ಗೋಕರ್ಣ ಟು ಗೋವಾ ಹೋಗೋಣ ಸೀದಾ ನಾನ್ ಸ್ಟಾಪ್. 136 ಏನೋ ಇದೆ. ನಡೀರಿ ಹೋಗೋಣ. ನಿಮಗೆ ಗೋಕರ್ಣದಿಂದ ಯಾಣ ತುಂಬ ಹತ್ರ ಆಗ್ತೀವಿ. ಒಂದು ನಿಯರ್ 30+ ಕಿಲೋಮೀಟರ್ಸ್ ಏನೋ ಇದೆ. ಯಾಣ ಹೋಗ್ಬೋದು. ನಾನು ಕೂಡ ಯಾಣ ನೋಡಿರಲಿಲ್ಲ, ಬಟ್ ಡೈರೆಕ್ಟ್ ಯಾಣ ಹತ್ರ ಹೋದೆ. ಯಾಣಗೆ ಹೋಗೋ ಅಷ್ಟರಲ್ಲಿ ಎಷ್ಟೆಲ್ಲ ಫಜೀತಿ ಆಯಿತು ಅಂದರೆ, ಬ್ರೇಕ್ ಫೇಲ್ಯೂರ್ ಆಗಿ ಒಂದು ಕಡೆ ಬ್ರೇಕ್ ಪ್ಯಾಡ್ಸ್ ಇಲ್ಲ, ಎಲ್ಲಿ ಕೇಳಿದ್ರು ಆಗ್ತಾಯಿಲ್ಲ. ಕೊನೆಗೆ ಕುಮಟಾದಲ್ಲಿ ಹಾಕಿಸ್ಕೊಂಡು ಅಲ್ಲಿಂದ ಯಾಣ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು.
ಯಾಣಾಗ ಬಂದು ಗಾಡಿ ನಿಲ್ಲಿಸಿ ಅಲ್ಲಿ ಕುತ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಡೈರೆಕ್ಟ್ ನಡ್ಕೊಂಡು ಹೋಗ್ಬೇಕಾಗಿತ್ತು 1 ಕಿಲೋಮೀಟ್ರು ಟ್ರೆಕ್ಕಿಂಗ್ ಟೈಪಲ್ಲಿ. ಅದಕ್ಕೆ ನಡೆಯೋಕ್ಕೆಲ್ಲ ಟೈಮ್ ಇಲ್ಲ ಅಂತ ಡಿಸೈಡ್ ಮಾಡಿ ಅಲ್ಲೇ ಮ್ಯಾಗಿ ಗೀಗಿ ತಿನ್ಕೊಂಡು ಸೀದಾ ಗೋವಾ ಕಡೆ ಹೊಂಟೆ. ನೀವೇನಾದ್ರು ಗೋಕರ್ಣದಿಂದ ಯಾಣ ಹೋಗ್ಬೇಕು ಅಂದರೆ ಕುಮಟಾ ಸೈಡ್ ಹೋಗುತ್ತಂತೂ ಹೋಗ್ಬೇಡಿ. ಅಲ್ಲೋದ್ರೆ ಟ್ರೆಕ್ಕಿಂಗ್ ಟೈಪಾಗಿ ಮಾಡಬೇಕಾಗುತ್ತೆ. ನೀವು ಗೋಕರ್ಣದಿಂದ ಲೆಫ್ಟ್ ಎತ್ಕೊಂಡು ಮುಂದೆ ಬಂದು ರೈಟ್ ತೊಗೊಳ್ಳಿ. ಅವಾಗ ಡೈರೆಕ್ಟ್ ಟೆಂಪಲ್ ಹತ್ರನೇ ಹೋಗುತ್ತೆ. ಅವಾಗ ಈಸಿ ಆಗುತ್ತೆ ಆ್ಯಕ್ಚುಲಿ ಹೋಗ್ಬೇಕು. ನಮಗೆ ಗೋಕರ್ಣದಿಂದ ಹಂಗೆ ಹೋಗ್ಬೇಕಾಯ್ತು. ನನಗೆ ಬ್ರೇಕ್ ಪ್ಯಾಡ್ ಫೇಲ್ಯೂರ್ ಆಯಿತು ಅಂದ್ಬಿಟ್ಟು ನಾನು ಹಂಗೆ ಕಡೆಗೆ ಹೋದೆ. ಅದಾಗ ಹಂಗೆ ಪ್ರಾಬ್ಲಮ್ ಆಯಿತು. ನೀವು ಗೋಕರ್ಣದಿಂದ ಲೆಫ್ಟ್ ತೊಗೊಂಡು ಹೋಗ್ಬೋದು. ಹೆಂಗಿದೆ ನೋಡಿ ಟ್ಯೂನರ್ ಮಾತ್ರ ಕ್ರೇಜಿ. ಕರ್ನಾಟಕ ಬಸ್ ಹೋಯ್ತಾ ಇರೋದಕ್ಕೂ ನಮ್ಮ ಕರ್ನಾಟಕ ಫ್ಲಾಗ್ ಹಾರ್ತಾ ಇರೋದಕ್ಕೂ ಏನು ಅನ್ಸುತ್ತೆ ಹೇಳಿ? ಅಲ್ಲಿ ಮುಗ್ದಿದ ತಕ್ಷಣ ಬ್ರಿಡ್ಜ್ ಕ್ರೇಜಿಯಾಗಿ ಮಾಡೋರು ರೋಡ್. ಈ ಕಡೆ ಸೈಡೆಲ್ಲ ಸಖತ್ತಾಗಿರುತ್ತೆ ಹೋಗೋದಕ್ಕೆ ಮಾತ್ರ. ನೋಡಿ ಹೆಂಗಿದೆ ವ್ಯೂ. ಮುಕ್ಲಾರೆ ಐತೆ ಮಾತ್ರ ಬಿಸಿಲಂತೂ ಸರಿಗಿದೆ. ನಡೀರಿ ಮುಂದೆ ಹೋಗುತ್ತಾ. ಆ್ಯಕ್ಚುಲಿ ನೀ ಆಲ್ಮೋಸ್ಟ್ ಗೋವಾ ಎಂಟ್ರಿ ಆಗಿದ್ದೀನಿ ನಾನು ಆಲ್ರೆಡಿ. ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ, ಬೇಜಾರಾಗ್ಬಿಡಿ. ಯಾಕಂದರೆ ಫೋನಲ್ಲಿ ಆಲ್ ಮಾಡ್ತಿರೋದು, ಚಾರ್ಜ್ ಅಷ್ಟು ಬೇಗ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಕರ್ನಾಟಕ ಫ್ಲಾಗ್ ಕಾಣಿಸ್ತಿದೆಯಲ್ಲ ಹೆಂಗಿದೆ. ಯೋಚನೆ ಮಾಡಿ ನಮ್ಮ ಬೈಕಲ್ಲೂ ಕಾಣಿಸ್ತಿದೆಯಲ್ಲ. ಇನ್ನೂ ಡೈಲಾಗ್ ಎಲ್ಲ ಹೊಡ್ಯೋಕೆ ಬರಲ್ಲಪ್ಪ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಕೊಡುವ ಡೈಲಾಗ್ಗಳೆಲ್ಲ ಬಾಕಿ ಇದೆ. ಒಟ್ಟಿಗೆ ಕೊಡುವ ಆದಷ್ಟು ಬೇಗನೆ. ಮತ್ತೆ ಶುರು ಮಾಡಿದ್ದೀವಿ, ಅಂತ್ಯ ಮಾಡೋವರೆಗೂ ಕೊಡಬೇಕಲ್ವ. ಈಗ ತಾನೇ ಶುರುವಾಗಿದೆ. ಶುರು ಆದಾಗಲೇ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅದು ನಾನು ಕಲ್ತಿರೋದು. ಕೊಡ್ತೀನಿ ಒಟ್ಟಿನಲ್ಲಿ ಸರಿಯಾಗೇ ಕೊಡೋದು ಮಾತ್ರ. ಕೊಟ್ಟರೆ ಈಗ ಕೊಟ್ಟಿರೋ ಸುಧಾರಿಸ್ಕೊಳ್ಳಿ. ಗೈಸ್ ಊಟ ಮಾಡೋಣ ಅಂತ ಗಾಡಿ ನಿಲ್ಲಿಸ್ತು. ಏನು ಹೇಳಿ, ಗೋವಾದಲ್ಲಿ ಊಟ ಅಂತ ಹೆವಿ ಕಾಸ್ಟ್ಲಿ ಅಪ್ಪ. ನೋಡಿ ಗಾಡಿ ಇಲ್ಲಿ ನಿಂತಿದೆ. ಆಲ್ರೆಡಿ ಗೋವಾದಲ್ಲಿದ್ದೀನಿ ನಾನು. ಆ್ಯಕ್ಚುಲಿ ಬರೀ ಆ ಡಾಲ್ ಬಂದು ನಿಮಗೆ 280 ರುಪೀಸು ಗೋವಾದಲ್ಲಿ. ಸಿಂಗಲ್ ಚಪಾತಿ ಬಂದು 20 ರೂಪಾಯಿ ಮಾಮೂಲಿ ಇಂಡಿಯನ್ ರೇಟ್. ವೆಲ್ಕಮ್ ಟು ಗೋವಾ ಗೈಸ್. ಲುಕ್ ಅಟ್ ದಿಸ್ ನೇಚರ್ ಆ್ಯಂಡ್ ರೋಡ್. ಏನು ಸಗದಾಗಿದೆ ರೋಡೆಲ್ಲ. ನನಗಂತೂ ತುಂಬ ಇಷ್ಟ ಆಯ್ತು ಮಾತ್ರ ಗೋವಾದಲ್ಲಿರೋ ರೋಡ್ಸ್ ಅಂತ. ಎಲ್ಲೂ ಒಂದು ಚೂರು ಡ್ಯಾಮೇಜ್ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೂ ಒಂದು ಚೂರು ಡ್ಯಾಮೇಜ್ ಕೂಡ ನನಗೆ ಕಾಣಿಸಿಲ್ಲ. ಸಖತ್ ಇಷ್ಟ ಆಯಿತು ಮಾತ್ರ ಇಲ್ಲಿನ ರೋಡ್ಸ್ಗಳು. ಇಲ್ಲಿನ ಡಿಸಿಪ್ಲಿನ್ ಫುಲ್ಲು ಡಿಸಿಪ್ಲಿನ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಏನು ಸಖತ್ತಾಗಿದೆ ಇವರು. ಹೆಂಗಿದೆ ನೋಡಿ ಅದು. ನೋಡಿ ಗೈಸ್ ಹೆಂಗಿದೆ ಅಂತ. ನಾಕನ್ ಕ್ರೇಜಿ ಅಲ್ಟಿ ಮಾತ್ರ ಫಿದಾ ಗುರು ಇಲ್ಲಿ ನಿದ್ದಕ್ಕೆ.
ಗೈಸ್ ಯಾವುದು ವೀಡಿಯೋ ಮಾಡಿಲ್ಲ, ಅದೇ ಡೈರೆಕ್ಟ್ ಬಾಗ ಬೀಚ್ ಹತ್ರ ರೂಮ್ ಮಾಡಿದ್ದು ನಾನು ಆ್ಯಕ್ಚುಲಿ. ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಬನ್ನಿ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ಇದೆ ನಾನು ಇದ್ದಿದ್ದರು ಬುಕ್ ಮಾಡಿದ ರೂಮು, ಚೆನ್ನಾಗಿದೆ. ನಿಯರ್ ಬಾಗ ಬೀಚ್ ಹತ್ರನೇ ಇರೋದು ಇದು ರೂಮು. ನೋಡಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗೈಸ್ ನೈಟ್ ಹೊತ್ತು ಬಾಗ ಬೀಚ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇದೊಂದು ದೇವಸ್ಥಾನ, ಹೋಗ್ತಾ ಇದ್ದಂಗೆ ನಿಮಗೆ ಸಿಗುತ್ತೆ ರೈಟ್ ಸೈಡಲ್ಲಿ. ಮಹಾದೇವ್ ದೇವಸ್ಥಾನ. ಹರ ಹರ ಮಹಾದೇವ್. ವೆಲ್ಕಮ್ ಟು ಬಾಗ ಬೀಚ್. ಕುಡಿಯೋದಕ್ಕೆ ಸೇದೋದಕ್ಕಂತೂ ಹೇಳಿ ಮಾಡಿಸಿದ ಜಾಗ ಮಾತ್ರ. ವಾಯ್ಸ್ ಅಷ್ಟು ಕೇಳಿಸಲ್ಲ ಅಂದರೆ ಬೇಜಾರಾಗಬೇಡಿ, ನೀವೇ ನೋಡಿ ಹೆಂಗಿದೆ ಅಂತ. ಫುಲ್ಲು DJ. ನಮ್ಮಮ್ಮ ಡ್ಯಾನ್ಸ್ ಆಡು ಅಂತ ಬಡ್ಕೋತಿದ್ರು. ಆದರೆ ನಮ್ಮಮ್ಮಂಗೆ ಏನು ಗೊತ್ತು, ಬಾಡಿ ಒಳಗಡೆ ಎಣ್ಣೆ ಹೋಗಿಲ್ಲ ಅಂದರೆ ಬಾಡಿನೂ ಅಳ್ಳಾಡಲ್ಲ. ಹಂಗೆ ಎಣ್ಣೆ ಇದ್ರೇ ಡ್ಯಾನ್ಸ್ ಬರೋದು. ಡ್ಯಾನ್ಸ್ ಮಾಡೋದ್ರೆ ಹೆಂಗೆ ಮಾಡೋಕ್ಕಾಯ್ತದೆ, ಎಣ್ಣೆ ಇಲ್ಲ, ಇನ್ನೂ ಕೊಡ್ದೂ ಇಲ್ಲ. ಅದೇನೋ ಇಷ್ಟ ಆಯಿತು ವೀಡಿಯೋ ಮಾಡು ಅಂತವ್ರೆ. ತಡೀರಿ ಒಂದು ವೀಡಿಯೋ ಮಾಡ್ತೀನಿ. ನೈಟ್ ಹೊತ್ತಲ್ಲಂತೂ ಗೋವಾ ಬಾಗ ಬೀಚ್ ಅಂತೂ ಓನಕನ್ ಚಿಂದಿ ಬಿಡಿ. ಕುಡಿಯೋರಿಗಂತೂ ಕುಡ್ದು ಬಿದ್ದೋಗೋದಲ್ಲೇ. ಬಿದ್ದಾರು ಮೆತ್ಕೊಳ್ಳಿ, ಇಲ್ಲ ಅಜ್ಜಿ ಏನಾರು ಮಾಡ್ಕೊಳ್ಳಿ. ಜಾಸ್ತಿ ಮಾತಾಡಿದ್ರೆ ಸೆನ್ಸರ್ ಕಟ್ ಆಗುತ್ತೆ, ಅದಕ್ಕೆ. ಗೋವಾಗ ಬಂದ್ಬಿಟ್ಟು ಒಂದು ಪೆಗ್ಗು ಹಾಕ್ತಲೇ ಹೋಗ್ಬಿಟ್ರೆ ಹುಡುಗರು ಜೈಮಾನಕ್ಕೆ ಅವಮಾನ. ಅದಕ್ಕೋಸ್ಕರ ಎಲ್ಲ ಹುಡುಗರ ಪರವಾಗಿ ನಾನು ಕುಡಿತಾ ಇದ್ದೀನಿ ಸ್ಲೈಟಾಗಿ. ಎಗ್ ರೈಸ್ ತಿನ್ನಕ್ಕೆ ಬಂದಿದ್ದೀನಿ. ನೋಡಿ ಗೈಸ್, ನೋಡಿ ಕೋಲ್ಡ್ ವಾಟರ್ ಎಗ್ ರೈಸ್. ಬಟ್ಟೆಗೆ ಶಾಪಿಂಗ್ ಮಾಡೋದಕ್ಕೆ ಯಾವುದು ಕೊರತೆ ಇಲ್ಲ ಗೋವಾದಲ್ಲಿ. ಎಲ್ಲ ಥರ ಫೆಸಿಲಿಟಿ ಇದೆ. ಏನು ಭಯ ಪಡೋಣ, ತಿನ್ನೋದಕ್ಕೊಂದು ಭಯ ಪಡ್ಬೇಕು ಅಷ್ಟೇ ಬಿಟ್ಟರೆ ಇನ್ಯಾವುದಕ್ಕೂ ಭಯ ಪಡೋದು ಎಲ್ಲ ಸಿಗುತ್ತೆ. ಹೈ ರೈಟ್, ಹೈ ಕ್ವಾಲಿಟಿ, ಹೈ ಎಲ್ಲ ಹೈ. ಕುಡಿದ್ಮೇಲೂ ಎಲ್ಲ ಹೈ 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 ತೇಲಿಸ್ತಾಯ್ತು ಅಲ್ಲೇ ನನಗೆ. ಏನು ಮಾಡೋಕ್ಕಾಗೈತೆ, ಆದರೂ ಮಾತಾಡ್ತಾ ಇದ್ದೀನಿ. ಬಾಗ
ಅದಾದಮೇಲೆ ಎಲ್ಲ ನೋಡ್ಕೊಂಡು ಬಂದು ಗೈಸ್ ನಾನು ರೆಸ್ಟ್ ಮಾಡಿ ಅಮ್ಮ ಊಟ ಮಾಡಿರಲಿಲ್ಲ ಪಾಪ ಅವ್ರಿಗೂ ಮಸಾಲೆ ದೋಸೆ ಕೊಡಿಸಿ ಅವ್ರಿಗೂ ತಿನ್ನೋವರೆಗೂ ವೇಟ್ ಮಾಡಿ ನೋಡಿ ಇಷ್ಟು ಉದ್ದ ಇದೆ ಮಸಾಲೆ ದೋಸೆ ಅವನಜ್ಜಿ ತಿಂತಾವ ಅಮ್ಮ ಕುತ್ಕೊಂಡು. ಇಲ್ಲಿಗೆ ನನ್ನ ಬ್ಯಾಂಗ್ಳೂರ್ ಟು ಗೋವಾ ಡೇ 2 ವಿಡಿಯೋ ಕಂಪ್ಲೀಟ್ ಆಗಿದೆ. ನಾನು ನಿಮಗೆ ಮತ್ತೆ ಡೇ 3 ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.